ಶೆಟ್ಟರ್ಗೆ ರವಿಶೆಟ್ಟಿ ಬೈಂದೂರವರಿಗೆ, ಕಾರ್ಮಿಕ ಪರಿಷತ್ತಿಗೆ, ಬೇಕರಿ ಕಾಂಡಿಮೆಂಟ್ ಹೋರಾಟಗಾರರಿಗೆ, ಕಾರ್ಮಿಕ ಹೋರಾಟಗಾರ ರವಿಶೆಟ್ಟರ್ಗೆ ಜೈ. ಕಾರ್ಮಿಕ ಪರಿಷತ್ತಿಗೆ, ಕಾರ್ಮಿಕ ಪರಿಷತ್ತಿಗೆ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಬೇಕರಿ ಮತ್ತು ಸಣ್ಣ ಉದ್ಯಮದಾರರ ವಿಭಾಗಕ್ಕೆ ಜೈ ಜೈ ಜೈ. ಬೇಕರಿ ಕಾಂಡಿಮೆಂಟ್ ಸ್ಟೋರ್ ಹೋರಾಟಕ್ಕೆ ರವಿಶೆಟ್ಟಿ ಬೈಂದೂರವರಿಗೆ, ರವಿಶೆಟ್ಟಿ ಬೈಂದೂರಿಗೆ, ರವಿಶೆಟ್ಟಿ ಬೈಂದೂರವರಿಗೆ, ಕಾರ್ಮಿಕ ಪರಿಷತ್ತಿಗೆ, ಕಾರ್ಮಿಕ ಪರಿಷತ್ತಿಗೆ, ಕಾರ್ಮಿಕ ಪರಿಷತ್ತಿಗೆ, ಬೇಕರಿ ಮತ್ತು ಸಣ್ಣ ಉದ್ಯಮದಾರರ ವಿಭಾಗಕ್ಕೆ ನೊಂದಂತ ಬಿಡಿ ಮತ್ತು ಸಿಗರೇಟ್ ಅಂಗಡಿ, ಬೇಕರಿ ಎಲ್ಲರಿಗೂ ಈ ಒಂದು ರವಿಶೆಟ್ಟಿ. ನಮಸ್ಕಾರ ಎಲ್ರಿಗೂ. ಏನು ಬಹಳಷ್ಟು ದಿನಗಳಿಂದ ಈ ಬೇಕರಿ ಕಾಂಡಿಮೆಂಟ್ಸ್ ಅವರಿಗೆ ತೆರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಶಾಖನ್ನು ಕೊಟ್ಟಿತ್ತು. ಆ ಶಾಖನ ವಿರುದ್ಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಬೇಕರಿ ಮತ್ತು ಕಾಂಡಿಮೆಂಟ್ಸು ಸಣ್ಣ ಉದ್ದಿಮೆದಾರರು ಎಲ್ಲ ರೀತಿಯ ವರ್ತಕರು, ಬೇಕರಿ ಇದಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹಾಲು ಆಗಿರ್ಬೋದು, ಇವರೆಲ್ಲರೂ ಕೂಡ ಒಮ್ಮತದಿಂದ ಹೋರಾಟಕ್ಕೆ ಕರೆಯನ್ನು ಕೊಟ್ಟು ರವಿಶೆಟ್ಟಿ ನೀವು ಮುಂದಿರಿ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಹಿಂದೆ ನಿಂತು ಹೋರಾಟವನ್ನು ಮಾಡಿದರು. ಆದರೆ ಇವತ್ತು ನಾಡಿನ ದೊರೆಯಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಏನು ಕಮರ್ಷಿಯಲ್ ಟ್ಯಾಕ್ಸ್ನ ಆಯುಕ್ತರಾದಂಥ ವಿಪುಲ್ ಬನ್ಸಲ್ ಸರ್ ಇವರು ಈ ಒಂದು ಹೋರಾಟಕ್ಕೆ, ನಮ್ಮ ಹೋರಾಟವನ್ನು ನೋಡಿ ಇದು ಬಹಳ ಜನ ಏನು ನಾಳೆನ ಹೋರಾಟಕ್ಕೆ ಏನಿಲ್ಲ ಅಂತ ಹೇಳಿದ್ರು 1.5 ಇಂದ 2 ಲಕ್ಷ ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಆಧರಿಸಿ ನಮ್ಮ ಹೋರಾಟಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಏನು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ 2021 ಮತ್ತು 2025 ಏನು ನೋಟಿಸನ್ನು ಇಶ್ಯೂ ಮಾಡಿದಾರೋ ಅವನ್ನ ಅಷ್ಟನ್ನು ಸಂಪೂರ್ಣವಾಗಿ ವಜಾಗೊಳಿಸ್ತೇವೆ. ಯಾವುದೇ ಕಾರಣಕ್ಕೂ ಆ ಹಣವನ್ನು ಹರಿಹರಿಸನ್ನ ಅಥವಾ ಹಣವನ್ನು ಕೇಳೋದಿಲ್ಲ. ಇನ್ನು ಮುಂದೆ ನೋಂದಣಿ ಆಗಿ ಅಂತ ನಮ್ಮ ಮನವಿ ಕೂಡ ಅದೇ ಇದ್ದಿದ್ದು. ಅದಕ್ಕೆ ಒಪ್ಪಿ ನಮಗೆ ಜಯವನ್ನು ಕಳಿಸಿದ್ದಾರೆ. ಈ ಜಯದ ಹಿಂದೆ ಮಾಧ್ಯಮದವರ ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಅದಾದ ನಂತರ ಬೇಕರಿ ಕಾಂಡಿಮೆಂಟ್ಸ್ ಅವ್ರದ್ದು, ನಮ್ಮ ಗಣಸಿಯವ್ರದ್ದಾಗಿರ್ಬೋದು, ನಾಗರಾಜಣ್ಣವ್ರದ್ದು ಆಗಿರ್ಬೋದು, ನನ್ನ ಗೆಳೆಯರು, ನನ್ನ ಆತ್ಮೀಯ ಗೆಳೆಯರದ್ದು ಎಲ್ಲರದ್ದು ಬಹಳ ಸಾಥ್ ಹಗಲಿರುಳು ಕೆಲಸ ಮಾಡಿ ಅದನ್ನು ಮಾಹಿತಿಯನ್ನು ನೀಡಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೂವನ್ನು ನುಡಿ ರಿಬ್ಬನ್ನನ್ನು ನೀಡಿ ಅವರನ್ನು ನಾವು ಹುರಿದುಂಬಿಸಿ ಈ ಒಂದು ಹೋರಾಟಕ್ಕೆ ಅಣಿಯನ್ನುಗೊಳಿಸಿದ್ವಿ. ಇದರಿಂದ ಇವತ್ತು ನಮಗೆ ಸಿಕ್ಕಿದ ಜಯ, ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿದ ಜಯ. ನಮ್ಮ ಹೋರಾಟದ ಒಂದು ಸಂಖ್ಯೆಯನ್ನು ನೋಡಿ ಸರ್ಕಾರವೇ ಬೆಚ್ಚಿ ಬಿದ್ದು ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಸರ್ಕಾರವನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡೋದ್ರೊಂದಿಗೆ 25ನೇ ತಾರೀಕು ಏನು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೋ ಆ ಹೋರಾಟವನ್ನು ಕೈ ಬಿಡ್ತಾ ಇದ್ದೇವೆ. ಎಲ್ರಿಗೂ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ಮತ್ತು ಸರ್ಕಾರಕ್ಕೆ ನಾನು ಏನು ವಿಪುಲ್ ಬನ್ಸಲ್ ಸರ್ ನನ್ನ ಜೊತೆ ಮಾತನಾಡಿದರು, ರವಿಶೆಟ್ಟಿ ನಿಮ್ಮ ಇದನ್ನು ಗೆದ್ದಿದೆ, ನೀವು ಹೇಳಿದಾಗೆ ನಾವು ನಿಮ್ಮ ಮನವಿಯನ್ನು ಒಪ್ಪಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದರಂತೆ ಅವರಿಗೆ ನಾನು ಮತ್ತೆ ಅವರಲ್ಲಿ ಹೇಳಿದ್ದೇನೆ ಮತ್ತು ಸರ್ಕಾರಕ್ಕೆ ಕೂಡ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಇದು ಕಣ್ಣೊರೆಸೋ ತಂತ್ರ ಅಥವಾ ಹೋರಾಟವನ್ನು ಹತ್ತಿಕ್ಕುವ ತಂತ್ರ ಆಗಬಾರ್ದು. ನೇರವಾಗಿ ಇವರಿಗೆ ಮತ್ತೆ ಯಾವತ್ತೂ ಈ ಸಮಸ್ಯೆಗಳು ಬರಬಾರ್ದು, ಮತ್ತೆ ರಿಪೀಟ್ ನೋಟಿಸ್ ಕಳಿಸುವಂಥದ್ದಾಗಬಾರ್ದು. ಆ ಥರ ಏನಾದ್ರು ಆಗಿದ್ದೇ ಹೋದಾದರೆ ಈ ನಾಡಿನಾದ್ಯಂತ ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೈ ಜೋಡಿಸಬೇಕಾಗತ್ತೆ. ದಯವಿಟ್ಟು ನೊಂದವರೇ ಪಾಲಿಗೆ ಬೆಳಕಾಗಿ ಕತ್ಲಾಗಬೇಡಿ ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ನನ್ಗೆ ರವಿ ಅಣ್ಣನ್ಗೆ, ಕಾರ್ಮಿಕ ಪರಿಷತ್ಗೆ, ಶೈಲೇಶ್ ಅಣ್ಣನ್ಗೆ